ನಾಗರಿಕರಿಗೆ ಎಲ್ಲರಲ್ಲಿ ಒಂದು ಏನು ಪ್ರಶ್ನೆ ಇದೆ ಅಂದ್ರೆ ಬಸವನಗೌಡರು ಏನು ತಪ್ಪು ಮಾಡಿದ್ರು, ಯಾಕೆ ಅವರ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಅಥವಾ ನಮ್ಮ ನಾಯಕರಾದಂಥ ಕೇಂದ್ರ ನಾಯಕರಾದಂಥ 1, 2, 3 ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಇವ್ರು ಏನು ಹೇಳಿದರು, ಬಿಜೆಪಿ ಉಳಿದ ಪಕ್ಷದಗಂತೆ ಅಲ್ಲ, ಇದು ಒಂದು ಭಿನ್ನವಾದ ಪಕ್ಷ. ಭಿನ್ನ ಅಂದ್ರೆ ಏನು? ಇದು ಹೊಂದಾಣಿಕೆ ರಾಜಕೀಯ ಮಾಡೋದಿಲ್ಲ ಮತ್ತು ಕುಟುಂಬಶಾಹಿ ರಾಜಕೀಯಕ್ಕೆ ಅನುವು ಮಾಡೋದಿಲ್ಲ. ಭ್ರಷ್ಟಾಚಾರ ನಿವಾರಣೆ ಮಾಡಂತ ಸರ್ಕಾರನ ನಾವು ಕೊಡಬೇಕು. ಇವು 3 ಘೋಷಣೆಗಳು ಅವ್ರು ಹೇಳಿದ್ದನ್ನ ಬಸವನಗೌಡರು ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. ಬಸವನಗೌಡರು ಏನು ಹೇಳಿದ್ರು, ನಮ್ಮಲ್ಲಿ ಭ್ರಷ್ಟಾಚಾರ ಇದ್ದವ್ರನ್ನ ಕಡಿಮೆ ಮಾಡ್ರಿ, ಒಳ್ಳೆಯವರಿದ್ದವ್ರನ್ನ, ಕಾರ್ಯಕರ್ತರನ್ನ, ದುಡಿಯುವಂಥವ್ರನ್ನ, ಪಕ್ಷಕ್ಕಾಗಿ ನಿಷ್ಠೆಯನ್ನು 40 ವರ್ಷಗಟ್ಟಲೆ ದುಡಿದಂಥವ್ರನ್ನ ಅವರಿಗೆ ಅಧಿಕಾರ ಕೊಡ್ರಿ. ಭ್ರಷ್ಟಾಚಾರ ರಹಿತವಾದ ಸರ್ಕಾರವನ್ನು ನಾವು ಸಮಾಜಕ್ಕೆ ಕೊಡೋರು ಮತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಮ ಪಕ್ಷ ನಾವೇ ಕಡ್ಕೊಳ್ತೀವಿ. ನಿಮಗೆ ಹೊಂದಾಣಿಕೆ ಅಂದ್ರೆ ಗೊತ್ತಾಯ್ತು. ಈಗ ಮೊನ್ನೆ ಅಸೆಂಬ್ಲಿ ಒಳಗೆ DK ಶಿವಕುಮಾರ್ ಅವರು ಹೇಳಿದ್ರು, ನಮ್ಮ ವಿಜೇಂದ್ರ ಸ್ವಲ್ಪ ಧ್ವನಿ ಎತ್ತಲಕ್ಕೆ ಹೋದ್ರೆ ವಿಜೇಂದ್ರ ಸುಮ್ಕೊಂಡ್ರು, ನೀ ನಮ್ಮ ಭಿಕ್ಷೆಯಿಂದ ಆರಿಸಿ ಬಂದಿದ್ದಿ, ನಾವು ಭಿಕ್ಷೆ ಹಾಕಿದ್ದೆ, ನೀ ಮಾತಾಡೋದು ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ನಿನಗೆ ಮನವಿ ಮಾಡಿಕೊಟ್ಟಿವಿ, ಮಾತಾಡ್ಕೊಂಡು. ಇದು ಎಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ. ಮತ್ತು ನಮ್ಮ ಜಿಲ್ಲೆಯ ಹೊರಗೇನೆ ನಾವು ಹೇಳೋದಾತಂದ್ರೆ ನಮ್ಮ ಜಿಲ್ಲೆ ಒಳಗೆ 5 ರಿಂದ 6 ಬಿಜೆಪಿ ಬರ್ತಾವ ಅಂತ ಹೇಳಿ ಕಾರ್ಯಕರ್ತರ ಮನಸ್ಸಿನಲ್ಲಿ 5 ರಿಂದ 6 ಬರ್ತಾವ. ಇವ್ರು ಏನ್ ಮಾಡಿದ್ರು, ಕೊನೆ ಮೂವ್ಮೆಂಟಿನೊಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ತಪ್ಪಿಸಿದ್ರು, ಯಾರಿಗೆ ಕೊಡಬಾರ್ದು ಯಾರ ಕಡೆಯಿಂದ ಏನೇನು ಮಾಡ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟರು. ಇಷ್ಟೆಲ್ಲ ಗುದ್ದಾಡಿ ಮಾಡಿದ್ರು. ಏನು ಕಾಂಗ್ರೆಸ್ ಬಂದಿತ್ತು ಏನಿತ್ತು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಕಡೆಗೆ ಒಬ್ಬರು ಬಸವನಗೌಡರು ಎಷ್ಟು ಹೋರಾಟದಿಂದ ಬಂದರು. ಅಲ್ಲಿನೂ ನೀವು ನೋಡಿರಿ, ನಮ್ಮ ಹಿಂದೂಗಳು ಹಿಂದೂ ಇಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಸಹಿತ 30,000 ಗಂಟೆ ಹಿಂದೂಗಳು ಹೊರಟೋದು. ಯಾಕಂದ್ರೆ ನಮ್ಮ ಹಿಂದೂ ಏನ್ ನಮ್ಮ ಬಿಜೆಪಿ ಒಳಗ ನಾವು ಬಿಜೆಪಿ ಮೂಲ ಅಂತ ಹೇಳಿ ಮೂಲ ಹಾಕಿ ಕೂತಾರಲ್ಲ ಬಿಜೆಪಿಗೆ, ಇವರ ಕುತಂತ್ರದಿಂದ ಬಿಜೆಪಿಯ ಹಿಂದೂ ವೋಟುಗಳು ಹೋದವು. ಇದು ಖಂಡಿತವಾಗಿ ಹೇಳ್ತೀವಿ. ಯಾರಾದರೂ ಇದ್ರ ಮೇಲೆ ಅವ್ರದ್ದು ಒಂದು ಹೋಟ್ ಆದ್ರೂ ನಮಗೆ ಬಂದವ. ಇದರಿಂದ ನಮ್ಮ ಜಿಲ್ಲೆಯೊಳಗೆ ನಾವು ಸೋಲನ್ನು ಅನುಭವಿಸಬೇಕಾಗಿದೆ. ಅದು ಅಲ್ಲದೆ ಬಸವನಗೌಡರು ಯಾವ ಅಧಿಕಾರದ ಆಸಕ್ಕಾಗಿ ಏನು ಮಂತ್ರಿ ಕೊಡು ಅಂತ ಹೇಳಿ ಹೋರಾಟಗಳನ್ನು ಮಾಡಲಿಲ್ಲ. ಏನೋ ಬಡವರಿಗೆ ಮೀಸಲಾತಿ ಕೊಡ್ರಿ, ಎಲ್ಲಾ ಸಮಾಜಗಳಿಗೂ ಮೀಸಲಾತಿ ಅಂತ ಹೇಳಿದ್ರು. ಆಮೇಲೆ ಒಕ್ಕಪದ ಬಗ್ಗೆ ನಮಗೆ ಗೊತ್ತದ, ಒಕ್ಕಪದ ಹೋರಾಟ ಯಾರು ನಮ್ಮನ್ನ ಇಲ್ಲೇ ಹೊರ ಮಾಡೋದು ಉದಾಹರಣೆ ಪಾರ್ಲಿಮೆಂಟ್ ಚರ್ಚೆ ಆಯ್ತು. ಮೊನ್ನೆ ಬಡವರು ಹೊರಗಳು ಅದು